ಸೊ ಗೈಸ್, ನಾನಿವತ್ತು ಸಣ್ಣ ಹೆಲಿಕಾಪ್ಟರ್ ವರ್ಸಸ್ ದೊಡ್ಡ ಹೆಲಿಕಾಪ್ಟರ್ನ ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಸಣ್ಣ ಹೆಲಿಕಾಪ್ಟರ್ ಹಿಂಗಿದೆ ಆ್ಯಂಡ್ ಇದರಲ್ಲಿ ಹ್ಯಾಂಡ್ ಸೆನ್ಸರ್ ಇರುತ್ತೆ. ಸೊ ಕೈಯಿಂದ ಹಿಂಗೆ ಹಿಡಿದ್ರೆ ಹೆಲಿಕಾಪ್ಟರ್ ಮೇಲೆ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಸೆನ್ಸರ್ ಏನೂ ಇಲ್ಲ, ಬಟ್ ಈ ಥರ ಇದೆ ಗೈಸ್ ಹೆಲಿಕಾಪ್ಟರ್. ಚೆಕ್ ಇಟ್ ಆಫ್. ಹಿಂಗಿದೆ ನೋಡಿ ಗೈಸ್. ದೊಡ್ಡ ಹೆಲಿಕಾಪ್ಟರ್ ಬ್ಯಾಕ್ ವಿಂಗು ತಿರುಗ್ತಾ ಇದೆ ನೋಡಿ. ಸೊ ಗೈಸ್, ನಮ್ಮ ಎರಡನೇ ಹೆಲಿಕಾಪ್ಟರ್ ತೊಗೊಂಡಿದ್ದೀನಿ. ಸನ್ ಗ್ಲಾಸಸ್ ಹಾಕ್ಕೊಂಡಿದ್ದೀನಿ, ಬಟ್ ಯಾಕೋ ಕಾಣ್ತಾಯಿಲ್ಲ ಪ್ರಾಪರಾಗಿ, ಅದಕ್ಕೋಸ್ಕರ ತೆಗೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಹೆಲಿಕಾಪ್ಟರ್ ಇದೆ ನೋಡಿ ಗೈಸ್. ಸೊ ಇದಕ್ಕೂ ರಿಮೋಟ್ ಇದೆ, ಬಟ್ ಇದು ನಮ್ಮ ಚಿಕ್ಕ ಹೆಲಿಕಾಪ್ಟರ್ ವರ್ಕ್ ಆಗುತ್ತೆ. ಚಾರ್ಜ್ ಇಟ್ಟಿದ್ದೀನಿ ಪವರ್ ಬ್ಯಾಂಕಲ್ಲಿ ನೋಡಿ, ಲೈಟ್ ಹತ್ತಿದೆ. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಒನ್ ಸೆಕೆಂಡ್, ಸಾರಿ ಗೈಸ್. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಟಾಯ್ ರಿವ್ಯೂವರ್ ಆಗಿಬಿಟ್ಟಿದ್ದೀನಿ. ಅಂದರೆ ಟಾಯ್ನ ರಿವ್ಯೂ ಮಾಡ್ತಾಯಿದ್ದೀನಿ, ಬಟ್ ಚಿಕ್ಕ ಟಾಯ್ ಅಲ್ಲ, ಬಟ್ ಒಂದು ದೊಡ್ಡ ಟಾಯ್, ಡಿಫ್ರೆಂಟ್ ಟಾಯ್, ಸ್ಮಾಲ್ ಟಾಯ್ ವರ್ಸಸ್ ಬಿಗ್ ಟಾಯ್ ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ ಚಿಕ್ಕವನಿದ್ದಾಗ ಟಾಯ್ ಬೇಕು ಅಂತ ನಮ್ಮ ಡ್ಯಾಡಿ ಕೇಳಿದ್ರೆ ಕೊಡಿಸಿದ್ದಾರೆ, ಬಟ್ ಒಂದಿಷ್ಟು ಟಾಯ್ಸ್ನ ಕೊಡಿಸಿಲ್ಲ. ಸೊ ಅದೇ ಟೈಮಲ್ಲಿ ಟಾಯ್ಸ್ ಕೊಡಿಸ್ಬೇಕಿತ್ತು, ಬಟ್ ಈ ಟೈಮಲ್ಲಿ ಜಾತ್ರೆ, ನಮ್ಮೂರಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆ ಟೈಮಲ್ಲಿ ಒಂದು ಹೆಲಿಕಾಪ್ಟರ್ನ ಕೊಡಿಸಿದ್ದಾರೆ. ಸೊ ನೋಡಿ ಗೈಸ್, ಇದೇ ನಮ್ಮ ಹೆಲಿಕಾಪ್ಟರ್. ಚಾರ್ಜ್ ಆಗ್ತಿದೆ. ಚಿಕ್ಕವನಿದ್ದಾಗ ಎಷ್ಟು ಕೇಳಿದ್ದೀನಿ, ಬಟ್ ಆ ಟೈಮಲ್ಲಿ ಒಂದೊಂದ್ಸಲ ಸಿಕ್ಕಿಲ್ಲ, ಒಂದೊಂದ್ಸಲ ಸಿಕ್ಕಿದೆ. ಕೊಟ್ಟಿಲ್ಲ ಅಂತ ಸುಳ್ಳು ಹೇಳೋದು ಬೇಡ, ಸಿಕ್ಕಿದೆ. ಬಟ್ ಒಂದೊಂದ್ಸಲ ಸಿಕ್ಕಿಲ್ಲ, ತುಂಬ ಬೇಜಾರಾಗ್ತಿತ್ತು. ಬಟ್ ಇಟ್ಸ್ ಓಕೆ ಗೈಸ್. ಬಟ್ ಫೈನಲಿ ನಮ್ಮ ಹತ್ರ ಇವಾಗಿದೆ. ಅದೇ ಚೈಲ್ಡ್ಹುಡ್, ಅಂದರೆ ಚಿಕ್ಕವನಿದ್ದಾಗ ಅದು ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಅದು ಅಷ್ಟು ಎಕ್ಸೈಟ್ಮೆಂಟ್ ಇವಾಗಿಲ್ಲ, ಆದ್ರೂ ಇದೆ. ಬನ್ನಿ ಇವಾಗ ಹೆಲಿಕಾಪ್ಟರ್ನ ಆರಿಸೋಣ. ಅದರಲ್ಲಿ ಏನೇನು ಮೋಡಿದೆ ಅಂದರೆ ಚೆಕ್ ಇಟ್ ಆಫ್. ಅಲ್ಲಿ ರಿಮೋಟು ತೊಗೊಂಡಿದ್ದೀನಿ ಗೈಸ್. ನಿನ್ನೆ ರಿಮೋಟ್ನ ಅದು ಬ್ಯಾಟ್ರಿ ಹಾಕಿದೆ, ಸೊ ಆನ್ ಆಗಿಲ್ಲ. ಸೊ ಅವ್ರ ಜಾತ್ರೆಯಲ್ಲಿ ಹೋಗಿ ಮತ್ತೆ ಕೊಟ್ಟೆ ಅವ್ರಿಗೆ, ಬೇರೆ ಕೊಡಿ ಅಂತ. ಬಟ್ ಹೊಸ ಸೆಲ್ ಹಾಕ್ಬಿಟ್ರೆ ಆನ್ ಆಯಿತು. ಆ್ಯಂಡ್ ಮತ್ತೆ ಶೆಲ್ ಚೇಂಜ್ ಮಾಡಿದ್ರೆ, ಆದರೆ ಇವಾಗ ಯಾಕೋ ಆನ್ ಆಗ್ತಾಯಿಲ್ಲ ನೋಡಿ. ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. 4 ಏಜ್ಗಿಂತ ಜಾಸ್ತಿ ಇರೋರು ಮಾತ್ರ ಯೂಸ್ ಮಾಡಬೇಕು. ಬರೋ ನನಗೆ ಯಾಕೆ ತಂದು ಕೊಟ್ಟಾರೆ ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ತಂದು ಕೊಟ್ಟೋರು ಅಂತ. ಬಟ್ ಫೈನ್ ಗೈಸ್, ಒಂದು ಯೂಟ್ಯೂಬ್ ವಿಡಿಯೋಗೆ ಯೂಸ್ ಆಗುತ್ತೆ ಅಂತ ನಾನು ಓಕೆ ಪರವಾಗಿಲ್ಲ ಅಂದೆ. ಮನೆಗೆ ತಂದುಬಿಟ್ಟು ಹೇಳಿದ್ರು ತಗೋ ಅಂತ, ಏನಕ್ಕಂತ ಗೊತ್ತಿಲ್ಲ ನಿಜವಾಗ್ಲೂ. ಇನ್ನು ನಾನು ಚಿಕ್ಕ ಹುಡುಗ ಅಂತ ಪ್ರೂವ್ ಮಾಡಬೇಕಾ ಏನಂತ ಗೊತ್ತಿಲ್ಲ, ನಿಜವಾಗ್ಲೂ ತಂದು ಕೊಟ್ಟವ್ರೆ. ಬಟ್ ಹ್ಯಾಪಿ. ಮನೆ ಒಳಗೆ ಮತ್ತು ಏನೇನೋ ಕೊಟ್ಟಿದ್ದಾರೆ ಗೈಸ್. ಈ ಥರ ಇದೆ. ರಿಮೋಟ್ ಹಿಂಗಿದೆ. ರಿಮೋಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ, ಬಿಕಾಸ್ 300 ರುಪೀಸ್ ಗೈಸ್ ಇದು. ಈ ಹೆಲಿಕಾಪ್ಟರ್ಗೆ ಟೋಟಲಿ 300 ರುಪೀಸ್ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಮ್ಮ ಹತ್ರ ಇದೆ ಇದು ದೊಡ್ಡ ಹೆಲಿಕಾಪ್ಟರ್. ಸೊ ಇದನ್ನು ನಾನು ಇವಾಗೆಲ್ಲ ಚಿಕ್ಕವನಿದ್ದಾಗ ತೊಗೊಂಡಿರೋದು, ಇನ್ನೂ ಹಂಗೆ ಇದೆ, ಬಿಕಾಸ್ ಅದರಲ್ಲಿ ಬ್ಯಾಟ್ರಿನೇ ಇಲ್ಲ. ಬಟ್ ಅದನ್ನು ಫೋಟೋ ವೀಡಿಯೋಗಾಗಿ ನಾವು ಔಟ್ಡೋರ್ಗೆ ತೊಗೊಂಡೋಗಿ ಶೂಟ್ನ ಮಾಡೋಣ. ಅದನ್ನು ವೀಡಿಯೋ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು. ಸೊ ಆ ಥರ ಒಂದು ಎಡಿಟ್ ಮಾಡಬೇಕಲ್ಲ. ಸೊ ಯೂಸ್ ಮಾಡ್ಕೊಳ್ತೀನಿ ಗೈಸ್ ಹೆಲಿಕಾಪ್ಟರ್ನ, ಪರವಾಗಿಲ್ಲ, ಇಟ್ಸ್ ಫೈನ್. ಬನ್ನಿ ಇವಾಗ ಔಟ್ಡೋರ್ಗೆ ಹೋಗಿ ಈ ಒಂದು ಹೆಲಿಕಾಪ್ಟರ್ನ ಟೆಸ್ಟ್ ಮಾಡೋಣ. ಬಟ್ ಗೈಸ್ ರಿಮೋಟ್ ಇಲ್ಲ ಅದರಲ್ಲಿ, ಬಟ್ ಇಟ್ಸ್ ಫೈನ್. ಸೊ ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಎಂಜಾಯ್ ದ ಹೆಲಿಕಾಪ್ಟರ್ ಆ್ಯಸ್ ಎ ಚೈಲ್ಡ್ಹುಡ್ ಏನಂತಾರೆ ಎಕ್ಸೈಟ್ಮೆಂಟ್ ಜೊತೆನೇ ಹಾಡ್ಸೋಣ ಬನ್ನಿ. ಸೊ ಇದಕ್ಕೂ ರಿಮೋಟ್ ಇದೆ, ಬಟ್ ಒಳಗಿದೆ ಗೈಸ್ ರಿಮೋಟ್. ಬಟ್ ಇದನ್ನ ತೊಗೊಂಡೋಗೋಣ. ಬರೀ ಹೆಲಿಕಾಪ್ಟರ್ ತೊಗೊಂಡೋಣ, ರಿಮೋಟ್ ಬೇಡ, ಯಾಕಂದರೆ ಇಲ್ಲೇ ತೊಗೊಂಡೋಗೋಣ ಗೈಸ್, ಪರವಾಗಿಲ್ಲ. ಆ್ಯಂಡ್ ಇದು ನಮ್ಮ ಚಿಕ್ಕ ಹೆಲಿಕಾಪ್ಟರ್ ವರ್ಕ್ ಆಗುತ್ತೆ. ಚಾರ್ಜ್ ಇಟ್ಟಿದ್ದೀನಿ ಪವರ್ ಬ್ಯಾಂಕಲ್ಲಿ ನೋಡಿಲ್ಲ. ಲೆಟ್ಸ್ ಗೋ ಟು ದ ಔಟ್ಡೋರ್. ಆ್ಯಂಡ್ ಗೈಸ್, ತುಂಬ ದಿನ ಆದಮೇಲೆ ಬ್ಲಾಗಲ್ಲಿ ಬರ್ತಿದ್ದೀನಿ. ಸೊ ಕಮೆಂಟಲ್ಲಿ ಹಾಕಿ ಏನಕ್ಕೆ ಬ್ಲಾಗ್ ಮಾಡಿದೆ ಅಂತ. ಸೊ ಇನ್ಮೇಲಾದರೂ ಕನ್ಸಿಸ್ಟೆನ್ಸಿನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಹಾಕಿ ಗೈಸ್, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಬರೋ ಡೌಟ್ ಆಗುತ್ತೆ. ಕಮೆಂಟ್ ಹಾಕಿ, ಮೋಟಿವೇಟೆಡ್ ಆಗಲಿ. ಆ್ಯಂಡ್ ವ್ಲಾಗ್ಸ್ನ ತುಂಬ ಮಾಡಲಿಲ್ಲ ಮಾಡಬೇಕು, ನಾನು ಮಾಡಬೇಕು. ಯಾರು ಬಂದು ಮೋಟಿವೇಟ್ ಮಾಡೋದು ಗೈಸ್, ಅಷ್ಟು ಈಸಿಯಾಗಿ ನಾವೇ ಆಗಬೇಕು ಮೋಟಿವೇಟ್. ಅದಕ್ಕೆ ತಾನೇ ಗೈಸು ಯೂಟ್ಯೂಬಲ್ಲಿ ಯಾವಾಗ ಒಂದೊಂದ್ಸಲ ವೀಡಿಯೋ ಹಾಕಲ್ಲ. ಯಾರೆಲ್ಲ ಬಂದು ಮೋಟಿವೇಟ್ ಮಾಡಿದರೆ ಇಷ್ಟೊತ್ತಿಗೆ ವೀಡಿಯೋಸ್ ದಡ್ ಕ್ಯಾಶಲ್ಲಿ ಇದು ATM ಮಿಷನ್ ನೋಡಿದಿರ್ತಾನೆ, ಆ ಥರ ಬರುತ್ತೆ ಮೋಟಿವೇಶನ್ ರಿಸಲ್ಟ್ಸ್. ಪರವಾಗಿಲ್ಲ, ನಾವೇ ಬೇಡನ ಗೈಸ್, ಲೆಟ್ಸ್ ಗೋ. ಡಿಮೋಟಿವೇಟ್ ನಾವೇ ಆಗ್ತೀವಿ, ಡಿಸ್ಟ್ರಾಕ್ಟ್ ನಾವೇ ಆಗ್ತೀವಿ. ಸೊ ಅದರಿಂದ ಹೊರಗೆ ಬಂದು ಒಂದು ವೀಡಿಯೋ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ ಗೈಸ್. ಫೈನಲಿ ಔಟ್ಡೋರಲ್ಲಿ ಖಾಲಿ ಇರೋ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಫುಲ್ ಖಾಲಿ ಇದೆ. ಆ್ಯಂಡ್ ನಮ್ಮ ಹೆಲಿಕಾಪ್ಟರಲ್ಲಿದೆ ಗೈಸ್, ಚೆಕ್ ಇಟ್ ಆಫ್. ಎಷ್ಟು ಸಖತ್ತಾಗಿ ಕಾಣ್ತಿದೆಯಲ್ಲ. ಫುಲ್ ಚೆಕ್ ಮಾಡಿ, ಇಲ್ಲಿ ದೊಡ್ಡ ಹೆಲಿಕಾಪ್ಟರ್ ಇದೆ ಆ್ಯಂಡ್ ಇಲ್ಲಿ ಚಿಕ್ಕದ ಹೆಲಿಕಾಪ್ಟರ್ ಇದೆ. ಇದರಲ್ಲಿ
ನೋಡಿ ಗೈಸ್, ಇದರಲ್ಲಿ ಕೈ ತೋರಿಸಿದ್ರೆ ಅಂದರೆ ಈ ಥರ ಇಟ್ಟರೆ ಹೆಲಿಕಾಪ್ಟರ್ ಹಾರುತ್ತೆ, ಬಟ್ ಇದರಲ್ಲಿ ಹಾರಲ್ಲ. ಇದು ದೊಡ್ಡ ಹೆಲಿಕಾಪ್ಟರ್, ಇದರಲ್ಲಿ ರಿಮೋಟ್ ಕೊಟ್ಟಿದ್ದಾರೆ. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ. ಸೊ ಬನ್ನಿ, ರಿಮೋಟ್ ಇದೆ, ಆದರೆ ನೋಡಿ ಎಷ್ಟು ದೊಡ್ಡದಾಗಿ ರಿಮೋಟ್ ಕೊಟ್ಟಿದ್ದಾರೆ. ಸೊ ಗೈಸ್, ಹೆಲಿಕಾಪ್ಟರ್ ಚೆಕ್ ಇಟ್ ಮಾಡಿ. ಇಷ್ಟು ದೊಡ್ಡ ಬಾಕ್ಸ್ದು ಚೆಕ್ ಮಾಡಿ, ಹೆಲಿಕಾಪ್ಟರ್ ಎಷ್ಟು ದೊಡ್ಡದಾಗಿದೆ. ಇಟ್ಬಿಡೋಣ ಒಂದು ಕಡೆ ನೋಡಿ. ಸೊ ಗೈಸ್, ಹೆಲಿಕಾಪ್ಟರ್ ಇಲ್ಲಿ ಇಟ್ಟಿದ್ದೀನಿ, ಹೆಂಗೆ ಕಾಣ್ತಿದೆ ನೀವೇ ನೋಡಿ, ಕ್ರೇಜಿ ಅಲ್ಲ. ಸೊ ಗೈಸ್, ಒಂದು ಹೆಲಿಕಾಪ್ಟರ್ನ ಅಲ್ಲಿ ಇಟ್ಟಿದ್ದೀನಿ, ಚೆಕ್ ಇಟ್ ಆಫ್. ಝೂಮ್ ಮಾಡ್ತೀನಿ ನಾನು. ಇನ್ನೊಂದು ಹೆಲಿಕಾಪ್ಟರ್ ಇಲ್ಲಿದೆ, ಓಪನ್ ಮಾಡೋಣ, ಲೆಟ್ಸ್ ಗೋ. ಇದರಲ್ಲಿ ಕೈಯಿಂದ ಮಾಡಬೇಕು, ಇದ್ರ ರಿಮೋಟ್ ಕೆಟ್ಟಿದೆ, ಏನು ಮಾಡೋಣ ಗೈಸ್. ಇದೆ ನೋಡಿ ಗೈಸ್, ಚಿಕ್ಕ ಹೆಲಿಕಾಪ್ಟ್ರು, ಬಟ್ ಇದು ಹಾರುತ್ತೆ, ಬಟ್ ರಿಮೋಟ್ ವರ್ಕ್ ಆಗ್ತಾಯಿಲ್ಲ. ನೀನೇನೆ ತೊಗೊಂಡ್ರೆ ಎಸ್ಟರ್ಡೇ ಪರ್ಚೇಸ್ ಮಾಡಿರೋದು, ಬಟ್ ಇವತ್ತು ಒಂದೇ ದಿನದಲ್ಲೇ ರಿಮೋಟ್ ಕೆಟ್ಟೋಗಿದೆ. ಕನ್ವಿನ್ಸ್ ಮಾಡೋದೇನೋ 200 300 ಅದು. ನಮ್ಮ ಡ್ಯಾಡಿ ಏನೋ ಹೊರಗೆಲ್ಲ ಸುಮ್ಮನೆ ಇಟ್ಕೊ ಅಂತಂದರು. ನಾವು ವೀಡಿಯೋಗೆ ಯೂಸ್ ಮಾಡ್ತೀನಿ ಗೈಸ್, ನಾನು ಆಟ ಆಡೋದಲ್ಲ. ಬನ್ನಿ ಜಸ್ಟ್ ಇವತ್ತು ಎಂಜಾಯ್ ಮಾಡೋಣ. ಹೆಲಿಕಾಪ್ಟರ್ ಯಾವ ಥರ ಹಾರುತ್ತೆ ಅಂತ ನೋಡೋಣ. ಟಾಯ್ ಹೆಲಿಕಾಪ್ಟರ್ ಎಲ್ಲರಿಗೂ ಯಾವತ್ತೂ ಹಾರಿಸಿಲ್ಲ. ಲೆಟ್ಸ್ ಗೋ, ಬನ್ನಿ ಗೈಸ್. ಬಾಕ್ಸ್ ಓಪನ್ ಆಗಿದೆ, ಚಾರ್ಜ್ ಮಾಡಿದ್ದೀನಿ, ಪವರ್ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಟ್ರೈಪಾಡ್ ಇದೆ. ಲೆಟ್ಸ್ ಗೋ, ಬನ್ನಿ ಹೆಲಿಕಾಪ್ಟರ್ನ ಹಾರಿಸೋಣ. ಸೊ ಗೈಸ್, ನಮ್ಮ 2ನೇ ಹೆಲಿಕಾಪ್ಟರ್ ತೊಗೊಂಡಿದ್ದೀನಿ. ಸನ್ ಗ್ಲಾಸಸ್ ಹಾಕ್ಕೊಂಡಿದ್ದೀನಿ, ಬಟ್ ಯಾಕೋ ಕಾಣ್ತಾಯಿಲ್ಲ ಪ್ರಾಪರಾಗಿ, ಅದಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಹೆಲಿಕಾಪ್ಟರ್ ಇದೆ ನೋಡಿ ಗೈಸ್, ಚಿಕ್ಕದು. ಇದಕ್ಕೆ 300 ರೂಪೀಸ್ ಬೀಳ್ತು. ಸೊ ನಮ್ಮ ಡ್ಯಾಡಿ ಹೆಂಗೋ ತೊಗೊಂಬಂದಿದ್ದಾರೆ. ಬನ್ನಿ ಗೈಸ್, ಹಾರಿಸಿ ನೋಡೋಣ ಹೆಂಗೆ ಆಡುತ್ತೆ ಅಂತ. ಇದರಲ್ಲಿ ಹ್ಯಾಂಡ್ ಸೆನ್ಸಿಂಗ್ ಇದೆ. ಸೊ ಹಿಂಗೆ ಕೈ ಹಿಡಿದ್ರೆ ಅದು ಮೇಲೆ ಹೋಗುತ್ತೆ. ಮುಂಚೆನೇ ಹೇಳಿದ್ದೀನಿ, 2-3 ಸಲ ಹೇಳಿದ್ದೀನಿ. ಓಕೆ, ಹೆಲಿಕಾಪ್ಟ್ರಲ್ಲಿ ಇಟ್ಟಿದ್ದೀನಿ ಗಾಯ್ಸ್. ಇದನ್ನು ಇಲ್ಲೇ ಇಟ್ಬಿಡೋಣ. ನೋಡಿ ಗೈಸ್, ಹೆಂಗೆ ಕಾಣ್ತಿದೆ ಹೆಲಿಕಾಪ್ಟರ್. ಚಿಕ್ಕದೊಂದು, ಇಲ್ಲಿ ದೊಡ್ಡದೊಂದು, ಕ್ರೇಜಿ. ನೋಡಿ ಗೈಸ್, ದೊಡ್ಡ ಹೆಲಿಕಾಪ್ಟರ್ದು ಬ್ಯಾಕ್ ವಿಂಗು ತಿರುಗ್ತಾ ಇದೆ ನೋಡಿ, ಆಟೋಮೆಟಿಕಾಗಿ ತಿರುಗ್ತಾ ಇದೆ ನೋಡಿ. ಇದೆ ನಮ್ಮ ಹೆಲಿಕಾಪ್ಟರ್, ಚೆಕ್ ಇಟ್ ಆಫ್. ಇದು ದೊಡ್ಡದು, ಇದು ಚಿಕ್ಕದು, ಸಾರಿ ಇದು ದೊಡ್ಡದು, ಇದು ಚಿಕ್ಕದು, ಎರಡು ಸೇಮ್ ಇದೆ ಗೈಸ್. ಇನ್ನು ಪ್ರಾಬ್ಲಮ್ ಇದೆ, ಓಲ್ಡ್ ಹೆಲಿಕಾಪ್ಟರ್ ವರ್ಸಸ್ ನ್ಯೂ ಹೆಲಿಕಾಪ್ಟರ್, ಬಿಗ್ ವರ್ಸಸ್ ಸ್ಮಾಲ್. ಲೆಟ್ಸ್ ಗೋ. ಸೊ ಚಿಕ್ಕದು ಆಡಿಸ್ಬೋದು, ಆ್ಯಂಡ್ ದೊಡ್ಡದಂತೂ ಹಾಡ್ತಾ ಇಲ್ಲ, ಏನು ಮಾಡೋಣ. ಸೊ ಗೈಸ್, ದೊಡ್ಡ ಹೆಲಿಕಾಪ್ಟರ್ ಸುಮ್ಮನೆ ರಿವ್ಯೂ ಮಾಡೋಕ್ಕೆ ತೋರ್ಸೋಕ್ಕೆ ವಿಡಿಯೋಗ್ರಾಫಿ ಆ್ಯಂಡ್ ವಿಡಿಯೋ ರೆಕಾರ್ಡ್ ಮತ್ತು ಎಡಿಟಿಂಗ್ ಮಾಡೋಕ್ಕೆ ತಂದಿದ್ದೀನಿ. ಸೊ ಒಂದು ವಿಡಿಯೋ ಎಡಿಟ್ ಮಾಡ್ತೀನಿ ಗೈಸ್ ಹೆಲಿಕಾಪ್ಟರ್ದು. ಸೊ ಅದಕ್ಕೋಸ್ಕರ ತಂದಿದ್ದೀನಿ. ಫೋಟೋ ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಒಂದು ಹೆಲಿಕಾಪ್ಟರ್ನ ಹಾರಿಸಿ ನೋಡೋಣ. ಇಲ್ಲಿ ಲೋಕಲ್ ಏರಿಯಾ ಫುಲ್ ಖಾಲಿ ಇದೆ. ಸೊ ಬನ್ನಿ ಇದನ್ನು ಹಾರಿಸಿ ನೋಡೋಣ ಯಾವ ಥರ ಹಾಡುತ್ತೆ. ಸೊ ಹ್ಯಾಂಡ್ ಸೆನ್ಸ್ ಆಗುತ್ತೆ ಆ್ಯಂಡ್ ಹಾರುತ್ತೆ. ಆ್ಯಂಡ್ ಈ ಹೆಲಿಕಾಪ್ಟರ್ನ ವಿಡಿಯೋ ರೆಕಾರ್ಡಿಂಗ್, ಶೂಟು ಎಲ್ಲ ಮಾಡೋಣ. ಸಖತ್ತಾಗಿರುತ್ತೆ. ಫೋಟೋನು ನೋಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೋಡ್ತಾ ಇರಿ. ಸೊ ಗೈಸ್, ನೌ ಇಟ್ಸ್ ಅ ಟೈಮ್ ಟು ಫ್ಲೈ ದ ಹೆಲಿಕಾಪ್ಟರ್. ಸ್ಮಾಲ್ ಹೆಲಿಕಾಪ್ಟರ್, ಬಿಗ್ ಹೆಲಿಕಾಪ್ಟರ್ ಮಾತ್ಬೇಡ ಗೈಸ್, ಹಾರಲ್ಲ, ಏನು ಮಾಡೋಣ, ಪ್ರಯೋಜನ ಇಲ್ಲ ಗೈಸ್. ಹೆಲಿಕಾಪ್ಟರ್ ಚೆಕ್ ಇಟ್ ಆಫ್ ಗೈಸ್. ಬನ್ನಿ ಇದನ್ನ ಆನ್ ಮಾಡೋಣ ಇವಾಗ. ನೋಡಿ ಗೈಸ್, ಹೆಲಿಕಾಪ್ಟರ್ ನೋಡಿ, ಚೆಕ್ ಇಟ್ ಆಫ್. ಆ್ಯಕ್ಚುಲಿ ಗೈಸ್, ಈ ಒಂದು ಹೆಲಿಕಾಪ್ಟರ್ನ ಹಾರಿಸ್ಬೇಕಂತ ಇದೆ. ಜಸ್ಟ್ ತುಂಬ ಸ್ಪೀಡಾಗಿ ಗಾಳಿ ಬರ್ತಾ ಇದೆ. ಸೊ ಹೆಲಿಕಾಪ್ಟರ್ ಹಾರ್ಕೊಂಡು ಹೋಗ್ಬಿಡುತ್ತೆ ಗೈಸ್, ಅಷ್ಟೇ, ವಾಪಸ್ ಸಿಗೋದೇ ಇಲ್ಲ, ಹಂಗಾಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ, ಕ್ರ್ಯಾಶ್ ಆಗುತ್ತೆ. ಸೊ ರಿಸ್ಕ್ ಬೇಡ, ಆರಾಮಾಗಿ ಏರ್ ಲೆವೆಲ್ ಕರೆಕ್ಟಾಗಿ ಆಗಲಿ, ಆಮೇಲೆ ಹಾರಿಸೋಣ. ಸ್ವಲ್ಪ ವಾಯುದೇವ ಸ್ಲೋ ಆಗಲಿ, ಆಮೇಲೆ ಇದ್ರದ್ದು ಹವಾ ಅಲ್ಲಿವರೆಗೂ ವಾಯುದೇವ. ಗಾಳಿ ಇನ್ನೂ ಇದೆ ಗೈಸ್, ಸ್ವಲ್ಪ ಜೋರಾಗಿದೆ. ಸ್ವಲ್ಪ ನಿಂತ್ಕೊಳ್ಳಿ, ಗಾಳಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಗಾಳಿ ಸ್ವಲ್ಪ ಇದೆ, ಪರವಾಗಿಲ್ಲ. ಲೆಟ್ಸ್ ಸ್ಟಾರ್ಟ್ ಇಟ್ ಗೈಸ್. ನೋಡಿ ಇವಾಗ ಆನ್ ಮಾಡ್ತೀನಿ ಗೈಸ್, ಬಿಟ್ಟೆ. ಲೆಟ್ಸ್ ಸ್ಟಾರ್ಟ್ ಗೈಸ್. ವಾವ್, ನೋಡಿ ಮತ್ತೆ ಕ್ರ್ಯಾಶ್ ಆಯ್ತು. ಕ್ರ್ಯಾಶ್ ಆಗುತ್ತೆ, ಪರವಾಗಿಲ್ಲ, ಇನ್ನೊಂದ್ಸಲ ಆಡ್ಸೋಣ. ಲೆಟ್ಸ್ ಗೋ. ಸ್ಮಾಲ್ ಹೆಲಿಕಾಪ್ಟರ್ ಇಲ್ಲಿ ಲ್ಯಾಂಡ್ ಮಾಡೋಕ್ಕೋಸ್ಕರ ಇದನ್ನ ಇಲ್ಲಿ ವಿಡಿಯೋ ಸ್ಟ್ಯಾಂಡ್ ಮೇಲೆ ಬಿಸಾಕ್ಬಿಟ್ಟಿದೀವಿ. ಬಿಸಾಕಿಲ್ಲ, ಐ ಮೀನ್ ಲ್ಯಾಂಡ್ ಮಾಡಿದೀವಿ. ಇಲ್ಲಿ ಲ್ಯಾಂಡ್ ಪರ್ಫೆಕ್ಟ್ ಲ್ಯಾಂಡ್ ಅಲ್ಲ, ಇದು ಅವರ ಲ್ಯಾಂಡ್, ಎಲ್ಲಿ ಬೇಕಾ ಲ್ಯಾಂಡ್ ಮಾಡೋದು. ಸೊ ಇದನ್ನ ಕೆಳಗಿಂದ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸ್ವಿಚ್ ಆನ್ ಮಾಡ್ತೀನಿ, 1 ಸೆಕೆಂಡ್. ವಾವ್, 3 2 1 ಲೆಟ್ಸ್ ಗೋ. ಗೈಸ್, ರೆಕ್ಕೆ ಹುಚ್ಚೋಗ್ಬಿಟ್ಟಿದೆ, ಚೆಕ್ ಇಟ್ ಆಫ್. ಇದು ರೆಕ್ಕೆ. ಸೊ ಫಸ್ಟ್ ಇದನ್ನ ಆಫ್ ಮಾಡೋಣ. ಆಫ್ ಮಾಡಿದ್ದೀನಿ, ಇವಾಗ ಇದನ್ನ ರೆಕ್ಕೆ ಹಾಕೋಣ. ಬನ್ನಿ. ಪ್ರೊಫೈಲರ್ ಆಫ್ ದ ಹೆಲಿಕಾಪ್ಟರ್.
ಸೊ ಫೈನಲಿ ಪ್ರೊಫೈಲರ್ ಫಿಕ್ಸ್ ಆಗಿದೆ ಆ್ಯಂಡ್ ಇನ್ನೊಂದ್ಸಲ ಬನ್ನಿ ಆರ್ಸಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ನೊಂದ್ಸಲ ಆರ್ಸಕ್ಕೆ ಟ್ರೈ ಮಾಡೋಣ. ಸ್ಟಾರ್ಟ್. ಕ್ರ್ಯಾಶ್ ಆಯಿತು ಗೈಸ್, ಬ್ಯಾಲೆನ್ಸ್ ಆಗ್ತಿಲ್ಲ. ಬಿಕಾಸ್ ರಿಮೋಟ್ ಇದ್ದಿದ್ರೆ ಅದು ಕರೆಕ್ಟಾಗಿ ಮೇಲೆ ಹಾಡ್ತಾ ಇತ್ತು. ಬಟ್ ರಿಮೋಟ್ ಇಲ್ಲ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಬೇಕಲ್ಲ, ಅಂದರೆ ಸೆನ್ಸ್ ಮಾಡಬೇಕಲ್ಲ, ಪ್ರಾಪರಾಗಿ ಸೆನ್ಸ್ ಆಗ್ತಾ ಇಲ್ಲ. ನಾನು ಟೈಮಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಪ್ರಾಪರಾಗಿ ಆಗ್ತಾ ಇಲ್ಲ. ಲೆಟ್ಸ್ ಗೋ. ಇನ್ನೊಂದ್ಸಲ ಆರಿಸ್ತೀನಿ. ಫೋನ್ ಒಂದು ಕಡೆ ಇಟ್ಟಿರ್ತೀನಿ, ನೋಡ್ತೀರಿ. ಗೈಸ್ ಒಂದು ಕೆಲಸ ಮಾಡೋಣ, ಇದನ್ನ ಒಂದು ಕಡೆ ಆನ್ ಮಾಡಿಟ್ಬಿಡ್ತೀನಿ, ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಟೇಕ್ ಆಫ್ ಎಂಜಾಯ್ ಮಾಡಿ ಯಾವ ಥರ ಟೇಕ್ ಆಫ್ ಆಗುತ್ತೆ ಅಂತ ನೋಡಿ. ಆನ್ ಮಾಡ್ತೀನಿ ಇವಾಗ. 3, 2, 1 ಲೆಟ್ಸ್ ಗೋ. ಚೆಕ್ ಇಟ್ ಆಫ್. ಶಟ್. ಹೆಲಿಕಾಪ್ಟರ್ ಕ್ರ್ಯಾಶ್ ಆಗ್ತಿದೆ, ಬಟ್ ಎಂಜಾಯ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಆಡ್ತಾ ಇದೆಯಲ್ಲ ಗಾಡಿಯಿಂದ, ಆ್ಯಂಡ್ ಅದ್ರ ಓನ್ ಸಪೋರ್ಟ್, ಓನ್ ಮೆಕ್ಯಾನಿಸಮಿಂದ. ಸೊ ಇನ್ನೊಂದ್ಸಲ ಟೇಕ್ ಆಫ್ ಮಾಡೋಣ ಆ್ಯಂಡ್ ಎಂಜಾಯ್ ದ ಟೇಕ್ ಆಫ್ ಹೆಲಿಕಾಪ್ಟರ್. ಆಫ್ ಮಾಡ್ತೀನಿ ಗೈಸ್. 3, 2, 1 ಲೆಟ್ಸ್ ಗೋ. ಕ್ರ್ಯಾಶ್ ಆಯಿತು, ಕ್ರ್ಯಾಶ್. ಒನ್ಸ್ ಮೋರ್ ಗೈಸ್, ಒನ್ಸ್ ಮೋರ್. ಶಟ್. ಗೈಸ್ ಮಿನಿ RC ಹೆಲಿಕಾಪ್ಟರ್ ಚೀಪೆಸ್ಟ್ ಇರೋದು ಹೆಂಗೆ ಆಡುತ್ತೆ ನೋಡಿ. ಇಲ್ಲಿ ಬಂದು ಹ್ಯಾಂಗ್ ಆಗಿಬಿಟ್ಟಿದೆ. ಕ್ರ್ಯಾಶ್ ಆನ್ ಟ್ರೀ ಗೈಸ್. ಬ್ರೇಕಿಂಗ್ ನ್ಯೂಸ್. ನಮ್ಮ ಚಿಕ್ಕ ಹೆಲಿಕಾಪ್ಟರ್ ಟ್ರೀಯಲ್ಲಿ ಬಂದು ಕ್ರ್ಯಾಶ್ ಆಗಿದೆ. ಈಗ ಮತ್ತೊಂದ್ಸಲ ಟೇಕ್ ಆಫ್ ಆಗುತ್ತೆ ನೋಡಿ. ಇವಾಗ ಬ್ಯಾಟ್ರಿ ಖಾಲಿ ಆಗಿದೆ, ಇಲ್ಲ ಡೆಡ್ ಆಗಿದೆ ಗೈಸ್. ಇವಾಗ ಆನ್ ಆಯ್ತು. ಬೂಮ್. ಕ್ರ್ಯಾಶ್ ಆದ್ಮೇಲೆ ಏನು ಮಾಡೋದ ಗೈಸ್, ಜಸ್ಟ್ ಹಿಂಗೆ ಆಫ್ ಮಾಡಿ ಹಿಂಗೆ ಆನ್ ಮಾಡ್ತೀನಿ, ಮತ್ತೊಂದ್ಸಲ ಆಡಿಸ್ತೀನಿ. ಬರೀ ಕ್ರ್ಯಾಶ್ ಆಗೋದು ಗೈಸ್ ಇದು. ಇವಾಗ ನೋಡಿ, ಎಂಜಾಯ್ನೂ ಆಗ್ತಿದೆ, ಹಾಗೆ ಕ್ರ್ಯಾಶು ಮಾಡ್ತಾ ಇದ್ದೀನಿ. ನಮ್ಮ ಹೆಲಿಪ್ಯಾಡ್ ಇಲ್ಲಿದೆ. ಓಯ್ ಗೈಸ್, ಲ್ಯಾಂಡ್ ಆಗಿದೆ. ವಾವ್, ಕ್ರೇಜಿ. ಫಸ್ಟ್ ಟೈಮ್ ಲ್ಯಾಂಡ್ ಆಗಿದೆ ಗೈಸ್. ನೋಡಿಲ್ಲಿ ಗ್ರಾಸ್ ಮೇಲೆ ಲ್ಯಾಂಡ್ ಆಗಿದೆ. ಇಲ್ಲಿ ನೋಡಿ, ಎಕ್ಸಾಕ್ಟ್ ಲ್ಯಾಂಡ್ ಆಗಿದೆ. ಇವಾಗ ಬೀಳಿಸಿದೆ. ಫಸ್ಟ್ ಟೈಮ್ ಲ್ಯಾಂಡ್ ಆಗಿದೆ ಗೈಸ್, ಸೇಫಾಗಿ ಲ್ಯಾಂಡ್ ಆಗಿದೆ. ಗೈಸ್ ನನಗೆ ಸುಸ್ತಾಗಿದೆ, ಅದಕ್ಕೆ ಹೆಲಿಕಾಪ್ಟರ್ ಫ್ಯಾನಿಂದಾನೆ ಸ್ವಲ್ಪ ಗಾಳಿ ತಗೊಳ್ಳೋಣ. ಸ್ವೆಟ್ಟಿಂಗ್ ಆಗಿದೆ ಆ್ಯಂಡ್ ನಮ್ಮ ಹತ್ರ ನೀರು ಇಲ್ಲ, ಸೊ ಹೆಲಿಕಾಪ್ಟರ್ನ ಯೂಸ್ ಮಾಡ್ಕೊತೀನಿ ನೋಡಿ. ಆ್ಯಕ್ಚುಲಿ ಬಿಸಿಲಿದೆ ಗೈಸ್. 1 ಗಂಟೆ ಆಗಿದೆ ಶೂಟ್ ಮಾಡಕ್ಕೆ ಬಂದಿದ್ದೀನಿ. 3 ಗಂಟೆ ಆಗಿದೆ ನೋಡಿ ಹೆಂಗಿರ್ತದೆ. ಬಿಡ್ಲಾ ಗೈಸ್. 3, 2, 1.
ಇದು ಆಫ್ ಆಗ್ಬೇಕು ಗೈಸ್, ಇವಾಗ ಆಗಲ್ಲ ಬಿಡು. ನೋಡಿ ಇವಾಗ ಬಿಟ್ಟೆ. ಕ್ರ್ಯಾಶ್. ದಿಸ್ ಇಸ್ ಕಾಲ್ಡ್ ಕ್ರ್ಯಾಶಿಂಗ್ ಹೆಲಿಕಾಪ್ಟರ್, which goes up and come down and crash it. That's it. ಅಯ್ಯ ಶಟ್. ಸ್ವಲ್ಪ ಜಾಸ್ತಿ ಎತ್ತರ ಬಿಸಿಕ್ಬಿಟ್ಟೆ, ಸೊ ಆ ಹೈಟಲ್ಲಿ, ಸೊ ಮೇಲೆನೆ ಕ್ರ್ಯಾಶ್ ಆಗ್ಬಿಡ್ತು. इसके साथ बहुत गलत हो रहा है ಗೈಸ್. ತುಂಬ ಕೆಟ್ಟದಾಗ್ತಾ ಇದೆ. ಪಾಪ ತಡ್ಕೊತಾ ಇದ್ದಾನೆ. ಸೊ ಬ್ಯಾಟ್ರಿ ಖಾಲಿ ಅನ್ಕೊತೀನಿ. ಪಕ್ಕ ಗೈಸ್, ಬ್ಯಾಟ್ರಿ ಖಾಲಿ ಆಗಿದೆ. ಸ್ವಲ್ಪ ಹೊತ್ತಿಗೆ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹಾಡ್ಸೋಣ. ಲೆಟ್ಸ್ ಗೋ. ಪವರ್ ಬ್ಯಾಂಕ್ ಇಲ್ಲಿದೆ ಗೈಸ್, ಪವರ್ ಬ್ಯಾಂಕ್ ಗೈಸ್. ಮಿನಿ ಹೆಲಿಕಾಪ್ಟರಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಅದು ಚಾರ್ಜಿಗೆ ಇಟ್ಟಿದ್ದೀನಿ. ಸೊ ಪವರ್ ಬ್ಯಾಂಕ್ ಇಲ್ಲಿದೆ. ಅಲ್ಲಿವರೆಗೂ ಅದು ದೊಡ್ಡ ಹೆಲಿಕಾಪ್ಟರ್ದು ಒಂದಿಷ್ಟು ವೀಡಿಯೋಸು ಮತ್ತು ಫೋಟೋಸ್ ತೊಗೊಂಬರೋಣ. ಲೆಟ್ಸ್ ಗೋ. ಚಾರ್ಜ್ ಆಗ್ತಾ ಇರಲಿ ಸ್ವಲ್ಪ ಹೊತ್ತು. ಬಿಸಿಲಿಗಾಗಿ ಅದ್ರ ಮೇಲೆ ಇದನ್ನ ಇಟ್ಕೊಂಡ್ಬಿಡ್ತೀನಿ. ಇದು ಬಿಸಿಲು ಬೀಳ್ಬಾರ್ದು ಅಂದ್ಬಿಟ್ಟು ಹಿಂಗೆ ಇಟ್ಬಿಡ್ತೀನಿ. ಸೊ ಇಟ್ಸ್ ಫೈನ್. ಓಕೆ, ಡನ್. ಲೆಟ್ಸ್ ಗೋ ದೇರ್ ಆ್ಯಂಡ್ ಡೂ ಸಮ್ ಸಿನಿಮ್ಯಾಟಿಕ್ಸ್ ಆ್ಯಂಡ್ ವಿಡಿಯೋಗ್ರಫಿ ಆನ್ ದಿಸ್ ಹೆಲಿಕಾಪ್ಟರ್. ಹಿಂಗಿದೆ ಗೈಸ್, ಪೊಸಿಷನ್ ಕರೆಕ್ಟ್ ಆಗಿದೆಯಲ್ಲ, ನೋಡಿ ಹೆಂಗೆ ಕಾಣ್ತೀವಿ. 1 ಸೆಕೆಂಡ್, ಇವಾಗ ನೋಡಿ. ಸೊ ಗೈಸ್, ಪವರ್ ಬ್ಯಾಂಕಲ್ಲಿ ಹೆಲಿಕಾಪ್ಟರ್ನ ಚಾರ್ಜ್ಗೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ರೋಡಲ್ಲಿ ಕುತ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ನೆರಳಿದೆ ಗೈಸ್, ಚೆಕ್ ಇಟ್ ಆಫ್. ಇಲ್ಲಿ ಅಲ್ಲಿ ಬಿಸಿಲಿದೆ, ಅಲ್ಲಿ ನೆರಳಿದೆ. ಸೊ ಮೇಲೆ ಟ್ರೀ ಇದೆಯಲ್ಲ, ಸೊ ಶ್ಯಾಡೋ ಬರ್ತಾ ಇದೆ. ಅಲ್ಲೇ ಸಣ್ಣಿದೆ, ಬಟ್ ಇಟ್ಸ್ ಓಕೆ. ಸ್ವಲ್ಪ ಶ್ಯಾಡೋ ಇದೆ. ಆ್ಯಂಡ್ ಸೊ ನೀವು ಒಂದು ವಿಡಿಯೋ ನೋಡಿರ್ತೀರಲ್ಲ, ಹೆಲಿಕಾಪ್ಟರ್ ಹಾರಬೇಕಂದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲ ಧೂಳು ಎಲ್ಲ ಹಾರುತ್ತಲ್ಲ, ಮಣ್ಣೆಲ್ಲ ಹಾರುತ್ತಲ್ಲ. ಸೊ ಸ್ವಲ್ಪ ಲೀಫ್ ಎಲ್ಲ ಇದೆ. ಸೊ ಲೀಫಿಂದ ತಂದು ಒಂದು ಕಡೆ ಇಡ್ತೀನಿ ಆ್ಯಂಡ್ ಮಣ್ಣನ್ನು ತೊಗೊಂಬಂದಿರ್ತೀನಿ. ರೋಡಲ್ಲಿ ಹಾಕೋಣ ಆ್ಯಂಡ್ ಹಾರ್ಸೋಣ ಗೈಸ್. ಲೆಟ್ಸ್ ಗೋ. ಸ್ವಲ್ಪ ಹೊತ್ತು ನೆರಳಲ್ಲಿದ್ದೀವಿ ಆ್ಯಂಡ್ ಲೆಟ್ಸ್ ಗೋ ಡೂ ಇಟ್ ಗೈಸ್. ಕ್ರೇಜಿ ವಿಡಿಯೋ ಶೂಟ್. ರೈಟ್ ನೋ ನಮ್ಮ ಹತ್ರ ಮಣ್ಣಲ್ಲಿಲ್ಲ, ಬಟ್ ಮಡ್ ಇಲ್ಲ ಗೈಸ್, ಸ್ಯಾಂಡ್ ಇಲ್ಲ. ಸೊ ಸ್ಯಾಂಡ್ ಇದೆ, ಬಟ್ ಕಲೆಕ್ಟ್ ಮಾಡೋಕ್ಕೆ ಸ್ವಲ್ಪ ಮೂಡಿಲ್ಲ. ಸೊ ಲೀಫ್ ಇದೆ, ಲೀಫ್ ತೊಗೊಂಡು ಒಂದು ಕಡೆ ಕೂಡ್ಸೋಣ ಆ್ಯಂಡ್ ಅಲ್ಲೇ ಹೆಲಿಕಾಪ್ಟರ್ನ ಹಾರಿಸೋಣ. ಹೆಲಿಕಾಪ್ಟರ್ ಅಲ್ಲಿಂದ ಹಾರಿಸಿದ್ದೀನಿ. ಸೊ ಅಲ್ಲಿ ಕಾಣ್ತಿದೆ, ಅಲ್ಲಿಂದ ಇಲ್ಲಿ ಕ್ರ್ಯಾಶ್ ಆಗಿದೆ ನೋಡಿ ಪಕ್ಕದಲ್ಲಿ. ಇನ್ನೊಂದ್ಸಲ ಶೂಟ್ ಮಾಡೋಣ ಗೈಸ್, ಬನ್ನಿ ಹೋಗೋಣ. ಲೆಟ್ಸ್ ಶೂಟ್ ಅಗೇನ್. 1 ಸೆಕೆಂಡ್. ಇವಾಗ ನೋಡಿ, ಅಲ್ಲೆಲ್ಲೆಲ್ಲೆಲ್ಲೆ ಹಾಗಾದ್ರೆ ಲೀಫ್ ಇರೋ ಜಾಗದಿಂದ ಆಡಿಸ್ಬೇಕು. ಸೊ ಇಲ್ಲಿ ಬೇಜಾನ್ ಲೀಫ್ ಇದೆ ಗೈಸ್, ನೋಡಿ ಇಲ್ಲಿಂದಾನೆ ಆಡ್ಸೋಣ. ಏನಂತೀರ? ಸೊ ಗೈಸ್, ಫೈನಲಿ ಹೆಲಿಕಾಪ್ಟರ್ ಶೂಟ್ ಮುಗೀತು ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಟು ಪ್ಯಾಕ್ ದ ಬ್ಯಾಗ್. ಇಟ್ಸ್ ಟೈಮ್ ಟು ಪ್ಯಾಕ್ ದ ಐಟಮ್ಸ್, ವಸ್ತುಗಳು. ಸೊ ಎಲ್ಲಿದೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಲೆಟ್ಸ್ ಗೋ, ಬನ್ನಿ ಹೋಗೋಣ ಗೈಸ್. ಎಲ್ಲ ವಸ್ತುಗಳಿದೆ. ಹೆಲಿಕಾಪ್ಟರ್ ಈಸ್ ಹಿಯರ್. ಸೊ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹೆಲಿಕಾಪ್ಟರ್ ಟಾಯ್ ರೆಕಾರ್ಡ್ ಮಾಡ್ತಾ ಇದೀವಿ, ಅಲ್ಲೆಲ್ಲ ಹೆಲಿಕಾಪ್ಟರ್ ಹೋಗ್ತಾ ಇದೆ ಮೇಲೆ.